ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿರಿಗೆ, ಪ್ರೀತಿಯ ಮೊದಲನೇದಾಗಿ ಅಮ್ಮಂದರಿಗೆ, ಎಲ್ಲ ನನ್ನ ಪ್ರೀತಿಯ ತಾಯಂದರಿಗೆ ಇಲ್ಲಿಂದನೇ ನಮಸ್ಕಾರಗಳನ್ನ ತಿಳಿಸ್ತಾ, ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ನಮಸ್ಕಾರಗಳು ಮತ್ತು ಹಾಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸಂಪೂರ್ಣವಾಗಿ ಎಲ್ಲರ ಮೇಲೂ ಕೂಡ ಇರಲಿ ಅಂತ ಕೇಳ್ಕೊಳ್ತಾ, ನೋಡಿ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಮುಖ್ಯವಾದ ಮಾತುಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೊತ್ತಿಲ್ಲ ಎಷ್ಟು ಜನಕ್ಕೆ ಈ ಮಾತುಗಳು ಬೇಕಾಗಿದೆಯೋ ನನಗೆ ಗೊತ್ತಿಲ್ಲ, ಆದರೆ ಇವತ್ತು ನನಗೆ ತುಂಬಾ ಮನಸ್ಸಿಗೆ ಅನ್ನಿಸ್ತಾ ಇದೆ ಈ ಮಾತುಗಳನ್ನ ನಿಮಗೆ ಹೇಳಲೇಬೇಕು ಅಂತ. ಅಂದರೆ ಪೂಜೆ ವಿಡಿಯೋ ಹೇಳ್ತಾ ಇಲ್ಲ ನಾನು, ಯಾಕಂತ ಅಂದರೆ ಮನಸ್ಸೇ ಸರಿ ಇಲ್ಲ, ಕೆಲವ್ರದ್ದು ಮನಸ್ಸೇ ಸರಿ ಇಲ್ಲ, ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ, ಒದ್ದಾಡ್ತಾ ಇದ್ದೀರಾ. ಕೆಲವರಂತೂ ನನ್ನ ಜೀವನ ಹೆಂಗೆ, ಮುಂದೆ ಏನಾಗುತ್ತೆ, ಏನೋ ಒಂದು ಆಗ್ತಾಯಿದೆ ಅನ್ನೋಷ್ಟೊತ್ತಿಗೆ ಇನ್ನೇನೋ ಒಂದು ಆಗುತ್ತೆ, ನನ್ನ ಜೀವನ ಹೆಂಗೆ ಅಂತ ಆತಂಕಕ್ಕೊಳಗಾಗ್ತಾ ಇದ್ದೀರಾ. ಮುಂದೆ ಹೆಂಗಪ್ಪ ನನ್ನ ಪರಿಸ್ಥಿತಿ, ಇವತ್ತು ಹೆಂಗೆ ಆಗ್ತಾಯಿದೆ, ಎಲ್ಲಿಗೆ ಹೋಗಿ ಬಂದು ನಿಲ್ಲುತ್ತೋ ಏನೋ, ರಾಯರೇ ಅಂತ ರಾಯರ ಮುಂದೆ ಕಣ್ಣೀರು ಹಾಕೋದು ಬಿಟ್ಟರೆ ಬೇರೆ ನಿಮಗೆ ದಾರಿ ಕೂಡ ಕಾಣಿಸ್ತಾ ಇಲ್ಲ. ಯಾಕಂದರೆ ರಾಯರೇ ಪ್ರಪಂಚ, ರಾಯರು ಬಿಟ್ಟರೆ ಸತ್ಯವಾಗಲೂ ಕೂಡ ಇವತ್ತು ನಿಮ್ಮೊಂದಿಗೆ ಯಾರೂ ಸಹ ಇಲ್ಲ. ಯಾಕಂದರೆ ನಮ್ಮವರು ಅಂತ ನಂಬಿ ಹೋದವರೆಲ್ಲ ನಿಮಗೆ ಅರ್ಥ ಮಾಡ್ಕೊಂಡಿರೋಗಿಂತ ಹೆಚ್ಚಾಗಿ ನಿಮ್ಮ ಮನಸ್ಸಿಗೆ ನೋವನ್ನು ಕೊಟ್ಟಂಥವರೇ ಜಾಸ್ತಿ, ಗಾಯದ ಮೇಲೆ ಮತ್ತಿಷ್ಟು ಪೆಟ್ಟನ್ನು ಕೊಟ್ಟಂಥವರೇ ಜಾಸ್ತಿ. ಯಾರೂ ಕೂಡ ನಿಮ್ಮ ಜೊತೆಗಿಲ್ಲ. ಹೆಂಗಾಗಿದೆ ಅಂತ ಅಂದರೆ ಕೆಲವ್ರ ಪರಿಸ್ಥಿತಿ ಎಲ್ಲರನ್ನೂ ಕೂಡ ನಂಬಿ ಹೆಂಗಾಗಿದೆ ಅಂತ ಅಂದರೆ ಪ್ರತಿಯೊಬ್ಬರು ಕೂಡ ನೀವೆಷ್ಟು ಬೆಟ್ಟದಷ್ಟು ಪ್ರೀತಿ ಕೊಟ್ಟರು ಕೂಡ ಅವ್ರು ನಿಮ್ಮ ಬಗ್ಗೆ ನಿಮ್ಮನ್ನು ಕೀಳಾಗಿ ನೋಡೋದನ್ನ ಬಿಡ್ತಾ ಇಲ್ಲ. ನಿಮ್ಮ ಬೆಲೆ ಗೊತ್ತಾಗ್ತಾ ಇಲ್ಲ, ನಿಮ್ಮ ಪ್ರೀತಿ ಅರ್ಥ ಆಗ್ತಾ ಇಲ್ಲ, ನಿಮ್ಮ ಭಾವನೆಗಳಿಗೆ ಕೆಲವರು ಸ್ಪಂದಿಸ್ತಾ ಇಲ್ಲ. ಇನ್ನು ಕೆಲವ್ರಿಗಂತೂ ನನ್ನ ಜೀವನ ಹೆಂಗಪ್ಪ ಅಂತ ಸಾಕಾಗ್ಬಿಟ್ಟಿದೆ. ನೋಡೋರ ಕಣ್ಣಿಗೆ ಕಲ್ಲುಗುಂಡು ಥರ ಗಟ್ಟಿ ಮುಟ್ಟಿಯಾಗಿ ನಗ್ನಾಗ್ತಾ ಇದ್ದರೂ ಕೂಡ ಒಳಗಡೆ ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ಮಲ್ಲಿಗೆ ಹೂವಿನಗಿಂತ ಮೃದುವಾದ ಮನಸ್ಸು. ಅಷ್ಟು ಅಳ್ತೀರಾ. ಇದು ರಾಯರು ಇದ್ದಾರೆ ಅಂತ ನಾನು ಎಷ್ಟು ನಂಬ್ತೀನೋ ಅದಕ್ಕೆ ಅಷ್ಟೇ ನಾನು ಹೇಳ್ತೀನಲ್ವ, ಅದರಷ್ಟೇ ಸತ್ಯವಾಗ್ಲೂ ಹೇಳ್ತೀನಿ, ಅಷ್ಟೇ ನೊಂದುಕೊಂಡು ಅಳ್ತೀರಾ. ಯಾಕೆ ಅಷ್ಟೊಂದು ನೋವು ಮಾಡ್ಕೋತಾ ಇದ್ದೀರಾ ಮನಸ್ಸಿಗೆ? ಯಾಕೆ ನಿಮ್ಮನ್ನ ಯಾಕೆ ರಾಯರು ಕೈ ಬಿಡ್ತಾರೆ? ರಾಯರು ಇದ್ದಾರಲ್ವ. ನೋಡಿ, ನಾನು ಹೇಳೋದೇನಂತ ಅಂದರೆ ರಾಯರು ಅಷ್ಟು ಸುಲಭವಾಗಿ ಯಾರಿಗೂ ಹತ್ರ ಆಗಲ್ಲ. ಈ ಮಾತುಗಳನ್ನ ಕೇಳ್ತಾ ಇದ್ದೀರಲ್ಲ, ಪ್ರತಿಯೊಬ್ಬರಿಗೂ ರಾಯರ ಹತ್ರ ಇದ್ದಾರೆ. ಪ್ರತಿಯೊಬ್ಬರಿಗೂ ಯಾರೆಲ್ಲ ಈ ಮಾತುಗಳನ್ನ ಕೇಳ್ತಾ ಇದ್ದೀರೋ ಪ್ರತಿಯೊಬ್ಬರಿಗೂ ರಾಯರ ಆಶೀರ್ವಾದ ಇದೆ, ರಾಯರ ಹತ್ರ ಇದ್ದಾರೆ. ಪ್ರತಿಯೊಬ್ಬರಿಗೂ ರಾಯರ ಹತ್ರ ಇದ್ದಾರೆ. ಯಾಕೆ ಅಷ್ಟೊಂದು ಅಳ್ತಾ ಇದ್ದೀರಾ? ಯಾಕೆ ಅಷ್ಟೊಂದು ಕುಗ್ತಾ ಇದ್ದೀರಾ? ಯಾಕೆ ಕುಗ್ತೀರಾ ನೀವು? ರಾಯರು ಇದ್ದಾರಲ್ವ. ನೋಡಿ, ರಾಯರು ಸುಮ್ಮನೆ ಇವತ್ತು ನೀವೇನೋ ಪೂಜೆನ ಮಾಡ್ತಾ ಇದ್ದೀರಾ, ನಿಮ್ಮಿಂದ ಪೂಜೆ ಸೇವೆನ ಪಡ್ಕೊಂಡು ಸುಮ್ಮನೆ ಕೂರುವಂಥವ್ರಲ್ಲ ಇವರೇ. ನಾನು ತುಂಬ ಸಲ ಹೇಳಿದ್ದೀನಿ, ಸುಮ್ಮನೆ ಕೂರುವಂಥವ್ರಲ್ಲ ಅವರು. ಪ್ರತಿ ಸಲ ಕೂಡ ಯೋಚನೆ ಮಾಡ್ತಾರೆ, ಪ್ರತಿ ಕ್ಷಣ ನಿಮಗೆ ಹೆಂಗೆ ಗೆಲುವನ್ನ ತಂದು ಕೊಡಬೇಕು, ಹೆಂಗೆ ಮಾಡಬೇಕಂತ. ಕೆಲವರಿಗೆ ತಡ ಆಗಿರ್ಬೋದು, ಬಟ್ ರಾಯರು ಅನ್ನುವಂತಹ ಶಕ್ತಿ, ರಾಯರು ಅನ್ನುವಂಥ ಒಂದು ದೀಪ, ಒಂದು ಸಲ ನೀವು ಅವ್ರ ಮೇಲೆ ನಂಬಿಕೆನ ಇಟ್ಟು ಅವ್ರಿಗೆ ಹಚ್ಚಿದಂತಹ ದೀಪ ನಿಮ್ಮ ಮನೆ ಬೆಳಗುತ್ತೆ ಹೊರತಾಗಿ ಯಾವತ್ತೂ ನಿಮ್ಮನ್ನು ಕತ್ಲಲ್ಲಿ ನಿಮ್ಮನ್ನು ತಳ್ಳೋದಿಲ್ಲ. ನೋಡಿ, ರಾಯರನ್ನ ನಂಬಿದ ಮೇಲೆ ಜೀವನದ ಬಗ್ಗೆ ಅತಿಯಾಗಿ ಯೋಚನೆ ಮಾಡಬೇಡಿ. ಅತಿಯಾಗಿ ಯೋಚನೆ ಮಾಡಬೇಡಿ. ನೆಮ್ಮದಿ ಇಲ್ಲ ನಿಮಗೆ. ನೆಮ್ಮದಿ ಯಾಕೆ ಕಳ್ಕೊತಾ ಇದ್ದೀರಾ? ಪ್ರತಿ ಕ್ಷಣ ನಿಜ ಹೇಳ್ತಾ ಇದ್ದೀನಿ, ಹೊರಗಿನ ಪ್ರಪಂಚಕ್ಕೆ ನಗ್ನಾಗ್ತಾ ಇದ್ರು, ಇನ್ಸೈಡ್ ಅನ್ನೋದು ನೀವು ಎಷ್ಟು ನೊಂದಿದ್ದೀರಾ ಅಂತ ನನಗೆ ಗೊತ್ತಿದೆ, ಎಷ್ಟು ನೊಂದ್ಕೊತಾ ಇದ್ದೀರಾ ಅಂತ ಕೂಡ ಗೊತ್ತಿದೆ. ಯಾಕೆ ಅಷ್ಟೊಂದು ನೋವಿಗೊಳಗಾಗ್ತಾ ಇದ್ದೀರಾ? ರಾಯರನ್ನ ನಂಬಿದ ಮೇಲೆ ನಾವು ಎಂಥ ಒಂದು ಅಂದ್ಕೊಳ್ಳಿ, ಇವಾಗ ನಾನೇ ಬೇಡ ನನ್ನ ತೊಗೊಂಡು ಹೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ನಾನೇ ಇವತ್ತು ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿಲಿ ಇದ್ದೀನಪ್ಪ, ಏನೋ ಒಂದು ಕಷ್ಟದಲ್ಲಿ ಇದ್ದೀನಪ್ಪ, ನಾನು ರಾಯರನ್ನ ನಂಬಿದ್ದೀನಲ್ವ. ರಾಯರು ಸುಮ್ಮನೆ ಆ ಪರಿಸ್ಥಿತಿಯಿಂದ ಈಚೆಗೆ ತಗೊಂಬಂದು ನನ್ನ ಇಲ್ಲಿ ಇಟ್ಟು ಸುಮ್ಮನೆ ಇರುವಂಥವ್ರಲ್ಲ. ನನ್ನ ಜೀವನದಲ್ಲಿ ಮುಂದೆ ಏನಾಗಬೇಕು ಅನ್ನೋದನ್ನು ಕೂಡ ರಾಯರು ನಿರ್ಧಾರ ಮಾಡ್ತಾರೆ. ನಿಮ್ಗೆ ಕೇಳಿಸ್ತಾ ಇಲ್ವೋ? ಗಂಟೆ ಸೌಂಡ್ ಕೇಳಿಸ್ತೋ? ನೋಡಿ, ಆಂಜನೇಯ ಸ್ವಾಮಿ ಪ್ರಾಣದೇವರು ಕೂಡ ನಮಗೆ ನಿಜ ಅಂತ ನಮಗೆ ಯಾವುದೋ ರೀತಿ ಹೇಳ್ತಾ ಇದ್ದಾರೆ. ನಾವೆಲ್ಲವೂ ಕೂಡ ಪಾಸಿಟಿವ್ ಆಗಿ ತಗೊಂಡಾಗ ನಿಜವಾಗ್ಲೂ ಕೂಡ ನಮ್ಮ ಲೈಫು ಕೂಡ ತುಂಬ ಅದ್ಭುತವಾಗಿರುತ್ತೆ. ರಾಯರು ಸುಮ್ಮನೆ ಅಲ್ಲಿಂದ ನಾನೇನೋ ಕಷ್ಟದಲ್ಲಿದ್ದೀನಿ, ಅದರಿಂದ ಈಚೆಗೆ ತಗೊಂಬಂದು ಬಿಟ್ಬಿಡ್ಬೇಕು, ಮತ್ತೆ ನಾನು ಕಷ್ಟಕ್ಕೆ ಸಿಗಾಕೊಂಡಾಗ ಬರೋಂಥರಲ್ಲ ರಾಯರು. ಒಂದು ಸಲ ರಾಯರು ಕರ್ಕೊಂಬಂದರು ಅಂತ ಅಂದರೆ ನೀನು ಮತ್ತೆ ಕಷ್ಟದಲ್ಲಿ ಇರಬಾರ್ದು. ನೀನು ಹೆಂಗೆ ಹೋಗಬೇಕು, ನಿನ್ನ ಸರಿ ತಪ್ಪುಗಳೇನು, ನಿನ್ನ ಹೆಂಗೆ ಕಾಪಾಡಬೇಕು, ಹೆಂಗೆ ರಕ್ಷಣೆ ನೀಡಬೇಕು, ನಿನಗೆ ಹೆಂಗೆ ಒಂದಿಷ್ಟು ತಿಳುವಳಿಕೆ ಮಾತುಗಳನ್ನ ಹೇಳಬೇಕು, ನೀನು ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು, ನೀನು ಹೆಂಗಿರಬೇಕು, ಯಾರ ಜೊತೆಗಿರಬೇಕು, ಯಾರ ಜೊತೆಗಿರಬಾರ್ದು, ಯಾರು ನಿನ್ನವರು, ಯಾರು ನಿನ್ನವರಲ್ಲ, ಯಾರು ನಿನ್ನ ಬರೀ ನಗುನ ಬಯಸ್ತಾರೆ, ಯಾರು ನಿನ್ನ ನೋವನ್ನು ಬಯಸ್ತಾರೆ, ಯಾರು ನಿನ್ನ ಸೋಲನ್ನು ಬಯಸ್ತಾರೆ, ಯಾರು ನಿನ್ನ ಗೆಲುವನ್ನು ಬಯಸ್ತಾರೆ, ಯಾರು ನಿನ್ನ ಆತ್ಮೀಯರು, ಯಾರು ನಿನ್ನ ಶತ್ರುಗಳು,
ಯಾರಿಗೆ ಯಾರೂ ಆಗಲ್ಲ ಅಂತ ನಿನಗೆ ಗೊತ್ತು ಮಾಡಿ ರಾಯರು ಏನು ಮಾಡ್ತಾರೆ ಅಂದರೆ ಎಲ್ಲ ರೀತಿಯ ಸ್ಥಾನಗಳನ್ನು ಕೂಡ ನಿನ್ನ ಜೀವನದಲ್ಲಿ ಬಂಧು ಬಳಗ, ತಂದೆ ತಾಯಿ, ಸ್ನೇಹಿತರು, ಗಟ್ಟಿ ಒಂದು ಬಂಡೆ ಥರ ನಿನ್ನ ಜೊತೆಗೆ ನಿಲ್ಲುವಂಥವರೇ ರಾಯರು. ಅಷ್ಟು ಕೂಡ ರಾಯರು ನಿನ್ನ ಜೀವನವನ್ನು ಸರಿ ಮಾಡ್ತಾರೆ. ನಾನು ಹೇಳ್ತಾ ಇರೋದು ಇಷ್ಟೇ, ಜೀವನದ ಬಗ್ಗೆ ಯೋಚನೆ ಮಾಡಬೇಡಿ ಇವರೇ. ಜೀವನದ ಬಗ್ಗೆ ಏನಾಗ್ತಾಯಿದೆ, ಏನಾಗುತ್ತೆ ಮುಂದಿಂದ ಯಾಕೆ ಇದು ಮಾಡ್ತಾಯಿದ್ರು. ರಾಯರನ್ನ ನಂಬಿದಿರಲ್ವ, ಮುಂದೆ ಏನಾಗಬೇಕಂತ ಅವ್ರಿಗೆ ಬಿಟ್ಬಿಡಿ, ಅವ್ರು ರಾಯರು ಮಾಡ್ತಾರೆ. ನೀವು ನಂಬಬೇಕಾಗಿದ್ದೇನು, ನಿಮ್ಮ ಕೆಲಸವನ್ನು ಪ್ರಾಮಾಣಿಕತೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗಬೇಕು. ಕೆಲಸಗಳನ್ನ ಬಿಟ್ಟು ರಾಯರ ಸೇವೆನೇ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ನಾನು. ರಾಯರನ್ನ ನಂಬಿದಿರಲ್ಲ, ಪ್ರತಿ ಕ್ಷಣ ಅವ್ರ ನಾಮಸ್ಮರಣೆಗೆ ಅದ್ಭುತವಾದಂತಹ ಶಕ್ತಿ ಇದೆ. ಶ್ರೀರಾಘವೇಂದ್ರ ಗುರುರಾಘವೇಂದ್ರ, ಶ್ರೀರಾಘವೇಂದ್ರ ಗುರುರಾಘವೇಂದ್ರ, ಖುಷಿಯಿಂದ ರಾಯರ ನಾಮಸ್ಮರಣೆನ ಮಾಡಿ. ನಾಮಸ್ಮರಣೆಗೆ ಅದ್ಭುತವಾದಂತಹ ಶಕ್ತಿ ಇದೆ. ನಿಮಗೆ ಸ್ತೋತ್ರಗಳು ಬರಲ್ವಾ, ಮಂತ್ರಗಳು ಬರಲ್ವಾ, ಪರವಾಗಿಲ್ಲ. ಶ್ರೀರಾಯರೇ 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 ಅಂತ ಹೋಗಿ ಮನಸ್ಸಲ್ಲಿ ಪ್ರತಿ ಕ್ಷಣ ನಿಮಗೆ ಬೆಸ್ಟ್ ಫ್ರೆಂಡು, ತಂದೆ ತಾಯಿ, ಬಂಧು ಬಳಗ, ನೋವು ನಲಿವು ಎಲ್ಲ ಕೂಡ ರಾಯರನೇ ಅಂತ ಸಂಪೂರ್ಣವಾಗಿ ನೀವು ರಾಯರನ್ನ ಮನಸ್ಸಲ್ಲಿ ತುಂಬ್ಕೊಂಡ್ಬಿಟ್ರೆ ಯಾವ ಒಂದು ಆಲೋಚನೆಗಳು ಕೂಡ ಬರೋದಿಲ್ಲ. ಬಿಡಪ್ಪ, ರಾಯರಿಗಿಂತ ಹೆಚ್ಚ ನನ್ನ ಜೀವನದಲ್ಲಿ ಯಾರಾದರೂ ಮಾತಾಡ್ತಿದ್ದೀರಾ, ರಾಯರೇ ಆಯಿತು ರಾಯರೇ ನಿಮಗೆ ಗೊತ್ತಿದೆ ರಾಯರೇ, ಮನಸ್ಸಲ್ಲಿ ರಾಯರನ್ನ ನೆನೆಸ್ಕೊಳ್ಳಿ, ನೀವು ಸರಿಯಾಗಿದ್ದೀರಾ, ಮುಗ್ದೋಯ್ತು. ಯಾವುದಕ್ಕೂ ಕೂಡ ಕುಗ್ಗಬೇಡಿಪ್ಪ. ನಾನು ಹೇಳೋದಿಷ್ಟೇ, ಕುಗ್ಗಬೇಡಿ. ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳನ್ನ ನಾನು ಹೇಳ್ತಾ ಇಲ್ವಾ, ಇವಾಗ ನಿಮಗೆ ಏನೋ ಕಷ್ಟ ಇದೆ, ಒಂದು 10 ರೂಪಾಯಿ ಬೇಕು ಅಂತ ಅಂದ್ಕೊಳ್ಳಿ. ಯಾರ ಕಡೆಯಿಂದನೋ ರಾಯರು ನಿಮಗೆ 10 ರೂಪಾಯಿ ಸಹಾಯವನ್ನು ಮಾಡಿಸಿದ್ರು ಅಂತ ಅಂದ್ಕೊಳ್ಳಿ. ಮಾಡಿಸಿ ಬಿಟ್ಬಿಡಲ್ಲ ನಿಮ್ಮ ಕೈನ. ನಾನು ಅರ್ಥ ಆಗಲಿ ಅಂತ ಸ್ಪಷ್ಟವಾಗಿ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ. 10 ರೂಪಾಯಿ ಕೊಟ್ಟು ಬಿಟ್ಬಿಡಲ್ಲ ರಾಯರು ನಿಮ್ಮನ್ನು. ಇನ್ನೊಂದು ಸಲ ನೀವು ಯಾರ ಹತ್ರ ಕೂಡ 10 ರೂಪಾಯಿಗೂ ಕೂಡ ಕೈ ಚಾಚಿರ್ಬಾರ್ದು. ಸ್ವಂತ ದುಡಿಮೆ ಕೊಟ್ಟು, ಬಾಳಲ್ಲಿ ನೆಮ್ಮದಿನ ಕೊಟ್ಟು, ಧೈರ್ಯವನ್ನು ಕೊಟ್ಟು, ಕ್ರಮೇಣವಾಗಿ ನಿಮ್ಮ ಜೀವನದಲ್ಲಿ ಏನೇನಿದೆ ಅಲ್ಲ ಪ್ರತಿಯೊಂದನ್ನು ಕೂಡ ಸರಿ ಮಾಡ್ತಾರೆ ರಾಯರು. ಪ್ರತಿಯೊಂದು ಕೂಡ ಸರಿ ಮಾಡ್ತಾರೆ. ನಾವು ಹೆಂಗೆ ಭಾನುವಾರ ಇವಾಗ ಮನೇನ ಸ್ವಚ್ಛ ಅಂತ ಒಂದು ಸ್ವಲ್ಪ ದಿನ ಮಾಡ್ಕೋತಾ ಇರ್ತೀವಿ, ಡೈಲಿ ಕೂಡ ನಾರ್ಮಲಾಗಿ ಮಾಡ್ತಾ ಇರ್ತೀವಿ. ಆದರೆ ನಾವೇನು ಮಾಡ್ತೀವಿ ಅಂತ ಅಂದರೆ, ಕೆಲವೊಂದು ದಿನ ಏನು ಮಾಡ್ತೀವಿ, ಸೂಕ್ಷ್ಮವಾಗಿ ಎಲ್ಲ ಗಮನಿಸಿ ಪೂರ್ತಿ ಮನೆಯೇ ಸ್ವಚ್ಛ ಮಾಡ್ಕೋಬೇಕಂತ. ಸಿಟಿಲಂತೂ ಕೆಲವರು ಸಂಡೇ ದಿನ ಸ್ಪೆಷಲಿ ಟೈಮ್ ಕೊಟ್ಟು ಮಾಡ್ತಾರೆ. ಪೂರ್ತಿ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರ್ತೀವಿ, ಆಯಿತಾ. ರಾಯರು ಕೂಡ ಹಾಗೇನೆ ಪೂರ್ತಿ ನಮ್ಮ ಜೀವನದಲ್ಲಿ ಏನಿದೆ ಕಸ ಕಡ್ಡಿ ಅನ್ನೋವಂಥದ್ದು, ನೋವು ಅನ್ನೋವಂಥದ್ದು ಏನೇ ಇರಲಿ ಅದನ್ನ ಎಲ್ಲವನ್ನೂ ಕೂಡ ರಾಯರು ಏನು ಮಾಡ್ತಾರಂತ ಅಂದರೆ, ಒಂದು ಸುಮ್ಮನೆ ಇವತ್ತು ಸರಿ ಮಾಡಿ ಬಿಟ್ಟು ಮತ್ತೆ ನಾಳೆ ತೊಂದರೆಗೆ ಸಿಗಾಕೊಂಡಾಗ ಬರುವಂಥವ್ರಲ್ಲ ರಾಯರು. ಒಂದು ಸಲ ಕೈ ಹಿಡಿದ್ರಂದರೆ ಒಂದು ನಿಮ್ಮ ಮೇಲೆ ಒಂದು ಸೂಕ್ಷ್ಮವಾದಂತಹ ಒಂದು ಕಣ್ಣನ್ನು ಇಟ್ಟಿರ್ತಾರೆ, ಸೂಕ್ಷ್ಮವಾದಂಥ ಆಶೀರ್ವಾದವನ್ನು ನಿಮ್ಮ ಮೇಲೆ ಇಟ್ಟಿರ್ತಾರೆ ರಾಯರು, ಅನುಗ್ರಹವನ್ನು ಮಾಡಿರ್ತಾರೆ ನಿಮಗೆ. ಜೊತೆಗೆ ಏನಂತ ಅಂದರೆ ಎಲ್ಲವನ್ನೂ ಕೂಡ ಸರಿ ಮಾಡುವಂಥವ್ರು. ಇವಾಗ ಒಬ್ರಿಗೆ 10 ರೂಪಾಯಿ ಕೇಳಿದರೆ ಅವ್ರು ಕೊಟ್ಟರು ಅಂತ ಅಂದರೆ ಮತ್ತೊಬ್ಬರ ಹತ್ರ ನೀವು ಕೈ ಚಾಚಿರಬಾರ್ದು. ಆ ರೀತಿ ಜೀವನವನ್ನು ಸರಿ ಮಾಡೋಗೋಸ್ಕರನೇ ಸ್ವಲ್ಪ ಸಮಯ ಹಿಡಿಯುತ್ತೆ. ಇದೇ ಕಾರಣಕ್ಕೇ ಸಮಯ ಹಿಡಿಯುವಂಥದ್ದು. ಆದರೆ ಸಮಯ ಹಿಡಿತಾ ಇದೆ ಅಲ್ವಾ, ನೀವು ರಾಯರ ಮೇಲೆ ಇರುವಂಥ ನಂಬಿಕೆ ಒಂದು ಎಳ್ಳು ಕಾಳಿನಷ್ಟು ಕೂಡ ಕಡಿಮೆ ಅಂತೂ ಮಾಡ್ಕೋಬೇಡಿ ಇವರೇ, ಕಡಿಮೆ ಮಾಡ್ಕೋಬೇಡಿ. ಈ ಮಾತುಗಳನ್ನ ನಾನು ತುಂಬ ನೋವಲ್ಲೇ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಯಾಕಂದರೆ ನೆಮ್ಮದಿ ಹಾಳು ಮಾಡ್ಕೋತಾ ಇದ್ದೀರಾ, ನಿಜವಾಗ್ಲೂ ನೆಮ್ಮದಿನ ಹಾಳು ಮಾಡ್ಕೋತಾ ಇದ್ದೀರಿ. ಕೆಲವರು ಯಾರಿಗೋಸ್ಕರನೋ ನೆಮ್ಮದಿ ಹಾಳು ಮಾಡ್ಕೋತಾ ಇದ್ದೀರಾ, ಇನ್ನು ಕೆಲವರು ಏನೇನೋ ಕಾರಣಗಳಿಂದ ನೆಮ್ಮದಿ ಹಾಳು ಮಾಡ್ಕೊತಿದ್ದೀರಾ. ಇನ್ನು ಕೆಲವರಂತೂ ನನ್ನ ಜೀವನ ಹೆಂಗೆ ಮುಂದೆ ಹಿಂಗೆ ಆದರೆ ಹೆಂಗೆ, ನನ್ನ ಜೀವನದಲ್ಲಿ ಇನ್ನೂ ನಾನು ಏನೂ ಮಾಡೇ ಇಲ್ಲ. ಅಮ್ಮ ಸರಿ ಒಪ್ಕೋತೀನಿ, ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ಹೇಳುವಂಥದ್ದು ಇಷ್ಟೇ, ರಾಯರನ್ನ ನಂಬಿದ ಮೇಲೆ ನಿಮ್ಮ ಜೀವನ ಸರಿ ಮಾಡ್ತಾರೆ. ನಿಮ್ಮ ಪ್ರಯತ್ನ ನೀವು ಮಾಡಿ ಏನೋ ಒಂದು ಒಳ್ಳೆ ಕೆಲಸದಲ್ಲಿ ಪ್ರಯತ್ನ ನೀವು ಮಾಡ್ತಾ ಇದ್ದೀರಲ್ವ, ರಾಯರಲ್ಲಿ ಕೇಳ್ಕೊಳ್ಳಿ, ರಾಯರೇ ನಾನೊಂದು ಪ್ರಯತ್ನ ಮಾಡ್ತಾಯಿದ್ದೆ, ಅದರಲ್ಲಿ ಗೆಲುವು ಕೊಡಿ ಅಂತ. ಸತ್ಯ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನಿಮಗಿಂತ ಇಷ್ಟಪಟ್ಟು ರಾಯರು ಅದನ್ನು ನೆರವೇರಿಸ್ತಾರೆ. ನಿಜ ಹೇಳ್ತಾ ಇದ್ದೀನಿ. ನಾನು ತುಂಬ ಸಲ ಹೇಳ್ತೀನಿ, ಯಾರಿಗೆಲ್ಲ ಗೊತ್ತಿಲ್ಲ, ಕಣ್ಣಿಗೆ ಕಾಣದ ದೈವವಾಗಿ, ಕಣ್ಣಿಗೆ ಕಾಣಲ್ಲ ಅನ್ನೋದು ಬಿಟ್ಟರೆ ನಮ್ಮ ಜೊತೆಗೆ ರಾಯರಿದ್ದಾರೆ. ಅವರು ಇದ್ದಾರೆ ನನಗೆ ಅದನ್ನು ಹೆಂಗೆ ಹೇಳಬೇಕು ನನಗೆ ಗೊತ್ತಿಲ್ಲ. ಸೀರಿಯಸ್ ಆಗಿ ಒಂದು ಮಾತು ಹೇಳ್ತೀನಿ, ರಾಯರು ಇದ್ದಾರೆ. ಅವರು ಯಾವ ಮುಖಾಂತರ ನಮ್ಮ ಮುಂದೆ ಬಂದು ನಿಲ್ತಾರೋ, ಯಾವ ಮುಖಾಂತರ ನಮ್ಮನ್ನು ನೋಡ್ಕೊಂಡು ಹೋಗಿರ್ತಾರೋ, ನಮ್ಮ ಜೊತೆಗೆ ಮಾತಾಡಿರ್ತಾರೋ ಗೊತ್ತಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಮನೆಗೂ ಕೂಡ ರಾಯರು ಬಂದೇ ಬರ್ತಾರೆ. ಪ್ರತಿಯೊಬ್ಬರನ್ನು ಕೂಡ ರಾಯರು ವಿಚಾರಿಸ್ತಾರೆ ಅವರ ಪವಾಡಗಳು. ಇವಾಗಲ್ಲ, ನಾವು ಇರೋದೇ ಇಲ್ಲ, ಅಲ್ಲಿ ಇನ್ನೂ ಎಷ್ಟೋ ವರ್ಷಗಳ ಕಾಲ ರಾಯರ ಪವಾಡಗಳು ನಡೆಯುತ್ತೆ ಕೂಡ. ಆ ಪೂಜ್ಯರ ಬಗ್ಗೆ ನಿಜವಾಗ್ಲೂ ಅಷ್ಟು ಮಾತಾಡೋಕ್ಕೆ